ಎಲ್ರಿಗೂ ನಮಸ್ಕಾರ. ಕಿರು ನಗೆ ಫಸ್ಟ್ ಲುಕ್ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ನಮ್ಮ ಡೈರೆಕ್ಟರ್ ಮುಖದ ನಗು ನೋಡಿ ಇನ್ನೂ ಖುಷಿ ಆಯ್ತು. ಆಕ್ಚುಲಿ ನಾನು ಅಶೋಕ ಜೊತೆ ಇದು 3ನೇ ಸಿನಿಮಾ. ಅವ್ರ ಜೊತೆ ಒಂದು ಕೆಲಸ ಮಾಡೋದೇ ಒಂದು ಖುಷಿ, ಹಾಗೂ ಒಂಥರ ನಮಗೆ ಫ್ರೀ ಆಗ್ಬಿಡ್ತಾರೆ ಆಕ್ಟಿಂಗ್ ಅಲ್ಲಿ. ನಾನು ತುಂಬಾ ಕಂಫರ್ಟಬಲ್ ಡೈರೆಕ್ಟರ್. ಮತ್ತೆ ಆಕ್ಚುಲಿ ಅವರು ಪ್ರೊಡ್ಯೂಸರ್ಗೆ ತುಂಬಾ ಒಂದು ಏನಂತಾರೆ ಅಚ್ಚುಕಟ್ಟಾಗಿ ನಿಭಾಯಿಸುವಂತ ಡೈರೆಕ್ಟರು. ಎಷ್ಟು ಪ್ಲಾನ್ ಅಂದ್ರೆ ಇಷ್ಟು ದಿನ ಅಷ್ಟೇ ನಾನು ಕರೆಕ್ಟ್ ಆಗಿ ಶೂಟಿಂಗ್ ಮುಗಿಸ್ತಾರೆ. ಪ್ರತಿಯೊಂದು ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾರೆ. ಆ ಪ್ರೊಡ್ಯೂಸರ್ ಜೊತೆ ಎಷ್ಟು ಚೆನ್ನಾಗಿ ಬಾಂಧವ್ಯ ಬೆಳೆಸ್ಕೊತಾರೆ ಅಂದ್ರೆ ನಮ್ಮ ಮಾದೇಶ್ ಸರ್ ಜೊತೆ ಇರ್ಬೋದ, ನಮ್ಮ ನಿಮ್ಮಯ ಬನದ ಮಗೆ ಸಿನಿಮಾ ಪ್ರೊಡ್ಯೂಸರ್, ಈಗಲೂ ಆ ಬಾಂಧವ್ಯ ನಮ್ಮ ಅಶೋಕ್ ಜೊತೆ ಇದ್ದೇ ಇರುತ್ತೆ. ಅದಕ್ಕೊಂದು ಉದಾಹರಣೆ ಕೊಡ್ತೇನೆ. ಕಂಟಿನ್ಯೂಸ್ ಆಗಿ ನಮ್ಮ ಮಾದೇಶ್ ಸರ್ ಮಿಸ್ ಕಾಲ್ ಇತ್ತು. ಏನು ಮಾದೇಶ್ ಸರ್ ಫೋನ್ ಮಾಡಿದ್ರೆ ಪೇಜ್ 2 ಏನಾದ್ರು ಸ್ಟಾರ್ಟ್ ಆಗ್ತಿದೆಯಾ ಮತ್ತೇನು, ಅದಕ್ಕೆ ನಾವು ಕಾಲ್ ಮಾಡ್ತಿದ್ರು. ಆ ಸರ್ ಅಂದ್ರೆ ನಮ್ಮ ಅಶೋಕ ಒಂದು ಹುಡುಗಿ ನೋಡಿ ನೀವು ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಒಂದು ಏನೊಂದು ಬಾಂಧವ್ಯನ ಬೆಳೆಸ್ಕೋತಾರೆ. ಬರೀ ಪ್ರೊಡ್ಯೂಸರ್ ಜೊತೆ ಅಲ್ಲ, ಆರ್ಟಿಸ್ಟ್ಗಳ ಜೊತೆನೂ ಅಷ್ಟೇ ಗೌರವದಿಂದ ನಮ್ಮನ್ನೆಲ್ಲ ನಡ್ಸ್ಕೋತಾರೆ. 3ನೇ ಸಿನಿಮಾ ಕಾರಣ ಒಂದು ಒಳ್ಳೆ ನಡತೆಯಿಂದ. ಸೊ ನಮ್ಮ ಅಶೋಕ್ಗೆ ನಮ್ಮ ಲತಾಶ್ರೀ ಅವ್ರು ಬರ್ದಿರುವಂತ ಕತೆ, ಒಂದು ಲೇಡಿ ಪ್ರೊಡ್ಯೂಸರ್ ಜೊತೆ ಕೆಲಸ ಮಾಡ್ತಿರೋದು ನಂಗೆ ತುಂಬಾ ಖುಷಿ ಆಯ್ತು. ಒಳ್ಳೇದಾಗ್ಲಿ ನಿಮ್ಗೆ. ಆಕ್ಚುಲಿ ನಿಮ್ಮನ್ನ ಬೆಳೆಸ್ಬೇಕು, ನೀವು ಚೆನ್ನಾಗಿ ಇನ್ನೊಂದು ಸಿನಿಮಾ ಮಾಡೋದು ನಮಗೊಂದು ಅವಕಾಶ ಸಿಗತ್ತೆ. ಸೊ ನಿರ್ಮಾಪಕರು ಬೇಕು ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಒಳ್ಳೇದಾಗ್ಲಿ ಅಂತ ನಿಮ್ಗೆ ಹಾರೈಸ್ತೀನಿ. ಇದರಲ್ಲಿ ನನ್ನ ಪಾತ್ರ, ಅಮ್ಮನ ಪಾತ್ರ ತುಂಬಾ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನನ್ನ ಒಂದು ಮಗಳ ಮದ್ವೆ ನಡೆಯುವಂತ ಒಂದು ಸಂದರ್ಭ, ಅಲ್ಲಿ ಒಂದು ಪ್ರೀತಿ ಎಲ್ಲ ಆಗೋ ಒಂದು ಕತೆ. ಇಲ್ಲಿ ನನ್ಗೆ ಆಕ್ಚುಲಿ ಕತೆ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ, ನನ್ನ ಪಾತ್ರ ಬಗ್ಗೆ ಅಷ್ಟೇ ಗೊತ್ತಿತ್ತು. ಸಿನಿಮಾದಲ್ಲಿ ಪ್ರೀತಿ ಮಾಡಿದ್ಮೇಲೆ ಒಂದು ಏನೇನ್ ಅನ್ಭವಿಸ್ತಾರೆ ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ನಮ್ಮ ಅಶೋಕ್ ಏನು ಪ್ರೀತಿನೇ ಮಾಡಿಲ್ಲ ಅಲ್ವಾ ಅಶೋಕ್? ಬಟ್ ಅನಿಯ ಒಳ್ಳೇದಾಗ್ಲಿ ತಂಡಕ್ಕೆ ಅಂತ ನಾನು ಹಾರೈಸ್ತೀನಿ. ಹೀಗೆ ಒಂದು ಪ್ರೀತಿ ಯಾವಾಗ್ಲೂ ನನ್ನ ಇರಲಿ. ಇನ್ನು ಅಶೋಕ್ ಜೊತೆ ಇನ್ನೂ ಹೆಚ್ಚು ಸಿನಿಮಾ ಮಾಡೋಂಥ ಅವಕಾಶ ಭಗವಂತ ಕೊಡ್ಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೇದಾಗ್ಲಿ. ಆಮೇಲೆ ರಮಣ, ನಿಮ್ಗೂ ನಮಸ್ತೆ. ಆಮೇಲೆ ನಮ್ಮ DOP ಅವರಂತೂ ತುಂಬಾ ಎನರ್ಜೆಟಿಕ್ ಪರ್ಸನ್. ಜೊತೆ ಕೆಲಸ ಮಾಡೋದು ಒಂದು ಖುಷಿ. ಇಡೀ ತಂಡನೇ. ಮತ್ತೆ ನಮ್ಮ ಮೋಕ್ ಸುರೇಶ್ ಸರ್, ಇವ್ರು ನಾನು ಕಾಂಬಿನೇಷನ್ ಆಗಿ ಮಾಡಿದಾರೆ. ಚೆನ್ನಾಗಿ ಬೈತಾನೆ ಇರ್ತೀನಿ ಅವರಿಗೆ ಸಿನಿಮಾದಲ್ಲಿ. ಆಫ್ ಸ್ಕ್ರೀನ್ ಅಷ್ಟೇ ಪಾಪ, ಸರ್ ನೀವ್ ಹಿಂಗ್ ಮಾಡಿದ್ರೆ ಹಂಗೆ ಮಾಡ್ತಿದ್ರು. ಖುಷಿ ಆಯ್ತು. ಒಂದು ಒಳ್ಳೆ ತಂಡ. ಹೀರೋ ಅಷ್ಟೇ, ಇಬ್ರು ಒಳ್ಳೇದಾಗ್ಲಿ, ಗುಡ್ ಲಕ್ ಅಂತ ನಾನು ಹಾರೈಸ್ತೇನೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.